Hello everyone. In this video, I am going to discuss with you the concept internal check as regards purchases. Previous class video dalli ನೀವು ನೋಡಿದ್ದೀರಾ internal check as regards wages, as regards cash sales ಈ ರೀತಿ ಮತ್ತು as regards ಕ್ಯಾಶ್ ಬುಕ್ ಈ ರೀತಿ ನೋಡಿದ್ದೀರಾ ಯಾವ ರೀತಿ ಇಂಟರ್ನಲ್ ಚೆಕ್ ಅನ್ನೋದು ಆಗುತ್ತೆ ಅಂತ. ಹಾಗೆಯೇ ಪರ್ಚೇಸಸ್ಗೆ ರಿಲೇಟೆಡ್ ಆಗಿ ಇಂಟರ್ನಲ್ ಚೆಕ್ಕು ಅಂದರೆ in order to check error and fraud in purchase department, there should be a proper system of control and supervision of the goods purchased. ಅಂತಂದರೆ ಏನು ಪರ್ಚೇಸ್ ರಿಲೇಟೆಡ್ ಆಗುವಂತಹ ಎರರ್ಸ್ ಮತ್ತು ಫ್ರಾಡ್ಸ್ ಏನಿರುತ್ತೆ ಅದನ್ನು ಕಂಟ್ರೋಲ್ Department for credit purchase is usually maintained in business houses. ಆಲ್ಮೋಸ್ಟ್ ಎಲ್ಲ ಬಿಸ್ನೆಸ್ಸು ಏನು ಮಾಡುತ್ತೆ ಅಂತಂದರೆ ಸಪ್ರೇಟು ಈ ಒಂದು ಪರ್ಚೇಸಸ್ಗೆ ರಿಲೇಟೆಡ್ ಆಗಿ, ಅದರಲ್ಲೂ ಕ್ರೆಡಿಟ್ ಪರ್ಚೇಸಸ್ಗೆ ರಿಲೇಟೆಡ್ ಆಗಿ ಒಂದು ಡಿಪಾರ್ಟ್ಮೆಂಟನ್ನು ಮೇಂಟೈನ್ ಮಾಡುತ್ತೆ. ಅದೇ ದ ಪರ್ಚೇಸ್ ಡಿಪಾರ್ಟ್ಮೆಂಟ್ ಶುಡ್ ಫಂಕ್ಷನ್ ಸಪ್ರೇಟ್ಲಿ ಆ್ಯಂಡ್ ಇಟ್ಸ್ ವರ್ಕ್ should be subdivided in small departments, each of which is headed by a responsible officers. ಹೇಗೆ ಕ್ರೆಡಿಟ್ ಪರ್ಚೇಸಸ್ ಡಿಪಾರ್ಟ್ಮೆಂಟ್ ಅಂತ ಮಾಡ್ತಾರೆ ಹಾಗೆ ಪರ್ಚೇಸ್ ಡಿಪಾರ್ಟ್ಮೆಂಟಲ್ಲೂ ಕೂಡ ಫಂಕ್ಷನ್ ವೈಸು ಏನು ಮಾಡಬೇಕು, ಸಪ್ರೇಟ್ ಡಿಪಾರ್ಟ್ಮೆಂಟ್ಸನ್ನು ಮಾಡಬೇಕು ಮತ್ತು ಆ ಡಿಪಾರ್ಟ್ಮೆಂಟ್ಸಿಗೆ ಒಬ್ಬ ರೆಸ್ಪಾನ್ಸಿಬಲ್ ಆಫೀಸರ್ಸ್ನ ಅಲ್ಲಿ ಹೆಡ್ ಆಗಿ ಅಪಾಯಿಂಟ್ ಮಾಡಬೇಕು. ಅವನ ಅಂಡರಲ್ಲಿ ಆ ಡಿಪಾರ್ಟ್ಮೆಂಟ್ಸು ವರ್ಕ್ ಮಾಡಬೇಕು. ಆಗ ಏನಾಗುತ್ತೆ, ಪರ್ಚೇಸ್ ಡಿಪಾರ್ಟ್ಮೆಂಟಲ್ಲಿ ಇಂಟರ್ನಲ್ ಚೆಕ್ ಅನ್ನೋದಾಗುತ್ತೆ. ಅಲ್ಲಿ ಆಗುವಂತಹ ಎರರ್ಸ್ ಮತ್ತು ಫ್ರಾಡ್ಸ್ ಅವಾಯ್ಡ್ ಆಗ್ತಾ ಹೋಗುತ್ತೆ. ಕೆಲವೊಂದು ಸಿಸ್ಟಮ್ ಆಫ್ ಇಂಟರ್ನಲ್ ಚೆಕ್ಸ್ ಅಂತ ಬರ್ತಾ ಹೋಗುತ್ತೆ. ಈ ಫಾರ್ಮ್ಸಲ್ಲಿ ಏನಾಗುತ್ತೆ, ಇಂಟರ್ನಲ್ ಚೆಕ್ ಅನ್ನೋದು ಪರ್ಚೇಸಲ್ಲಿ ಆಗ್ತಾ ಹೋಗುತ್ತೆ. ಆ ಫಾರ್ಮ್ಸ್ ಯಾವ್ದ್ಯಾವುದು ಅಂತ ನೋಡೋದಾದರೆ, ದ ಫಾಲೋಯಿಂಗ್ ಸಿಸ್ಟಮ್ ಆಫ್ ಇಂಟರ್ನಲ್ ಚೆಕ್ ಮೇ ಬಿ ಅಡಾಪ್ಟೆಡ್ ಆ್ಯಸ್ ರಿಗಾರ್ಡ್ಸ್ ಪರ್ಚೇಸಸ್ಗೆ ರಿಲೇಟೆಡ್ ಆಗಿ ಈ ಕೆಲವೊಂದು ಇಂಟರ್ನಲ್ ಚೆಕ್ ಸಿಸ್ಟಮ್ಸನ್ನು ಅಡಾಪ್ಟ್ ಮಾಡ್ಕೊಳ್ತಾರೆ. ಅವನ್ನ ಒನ್ ಬೈ ಒನ್ ನೋಡೋದಾದರೆ, ಫಸ್ಟ್ ಒನ್, ಎ ಪರ್ಚೇಸ್ ಡಿಪಾರ್ಟ್ಮೆಂಟ್ ಶುಡ್ ಸೂಪರ್ವೈಸ್ ಆ್ಯಂಡ್ ಕಂಟ್ರೋಲ್ ದ ಎಂಟೈರ್ ಪರ್ಚೇಸ್ ಟ್ರಾನ್ಸಾಕ್ಷನ್ ಆಫ್ ದ ಆರ್ಗನೈಸೇಷನ್. ಅಂದರೆ ಪರ್ಚೇಸ್ ಡಿಪಾರ್ಟ್ಮೆಂಟಿಗೆ ಏನು ಮಾಡಬೇಕು ಅಂತಂದರೆ, ಏನೆಲ್ಲ ಪರ್ಚೇಸ್ ಟ್ರಾನ್ಸಾಕ್ಷನ್ಸ್ ಆಗುತ್ತೆ ಒಂದು ಆರ್ಗನೈಸೇಷನಲ್ಲಿ, ಏನೆಲ್ಲ ಪರ್ಚೇಸ್ ಮಾಡಿರ್ತಾರೆ, ಅದು ಮೆಷಿನರೀಸ್ ಆಗಿರ್ಬೋದು, ಫರ್ನಿಚರ್ಸ್ ಆಗಿರ್ಬೋದು, ಏನು ಡೇ ಟು ಡೇ ಆ್ಯಕ್ಟಿವಿಟೀಸ್ಗೆ ಏನೆಲ್ಲ ಥಿಂಗ್ಸನ್ನು ಪರ್ಚೇಸ್ ಮಾಡಿರ್ತಾರೆ ಅವುಗಳನ್ನ ಸೂಪರ್ವೈಸ್ ಮಾಡಬೇಕು ಮತ್ತು ಕಂಟ್ರೋಲ್ ಮಾಡಬೇಕು. Requisition, making inquiry about the terms and conditions of purchases from different suppliers. ಅಂದರೆ ಈ ಏನಾಗುತ್ತೆ ಅಂತಂದರೆ, ಒಂದು ಆರ್ಗನೈಸೇಷನಲ್ಲಿ ಡಿಫ್ರೆಂಟ್ ಸಪ್ಲೈಯರ್ಸಿಂದ ಏನು ಮಾಡ್ತಾ ಹೋಗ್ತಾರೆ, ಪರ್ಚೇಸಸ್ನ ಮಾಡ್ತಾ ಹೋಗ್ತಾರೆ. ಆ ಪರ್ಚೇಸಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಅವ್ರು ಏನು ಮಾಡಬೇಕು ಅಂತಂದರೆ, ಪರ್ಚೇಸ್ ರಿಕ್ವಿಸಿಷನ್ಸನ್ನು ಸೆಂಡ್ ಮಾಡಬೇಕಾಗುತ್ತೆ. ಈಚ್ ಯಾರೆಲ್ಲ ಸಪ್ಲೈಯರ್ಸ್ ಇರ್ತಾರೆ ಅವರಿಗೆ ಆ ಪ್ರಾಡಕ್ಟ್ಸ್ ರಿಲೇಟೆಡ್ ಆಗಿ ಎಂಕ್ವೈರೀಸನ್ನು ರೆಡಿ ಮಾಡಿಬಿಟ್ಟು, ಆ ಟರ್ಮ್ಸು ಮತ್ತು ಕಂಡೀಷನ್ಸನ್ನು ರೆಡಿ ಮಾಡಿಬಿಟ್ಟು ಒಂದು ಪರ್ಚೇಸ್ ರಿಕ್ವಿಸಿಷನ್ಸನ್ನು ಪ್ರಿಪೇರ್ ಮಾಡಬೇಕಾಗುತ್ತೆ. ಯಾರಿಗೆ, ಡಿಫ್ರೆಂಟ್ ಸಪ್ಲೈಯರ್ಸ್ಗೆ ಅದನ್ನು ಇಶ್ಯೂ ಮಾಡಬೇಕು. ನೆಕ್ಸ್ಟ್ ಥರ್ಡ್ ಒನ್, ಪರ್ಚೇಸ್ ರಿಕ್ವಿಸಿಷನ್ ಶುಡ್ ಬಿ ಇನ್ ಎ ಪ್ರಿಂಟೆಡ್ ಫಾರ್ಮ್ ಆ್ಯಂಡ್ ಸೀರಿಯಲಿ ನಂಬರ್ಡ್. ದೇ ಶುಡ್ ಬಿ ಗಿವನ್ ಟು ಆಲ್ ದ ಡಿಪಾರ್ಟ್ಮೆಂಟ್ಸ್ ಇನ್ ದ ಆರ್ಗನೈಸೇಷನ್. ಏನಿದು ಪರ್ಚೇಸ್ ರಿಕ್ವಿಸಿಷನ್ ಇರುತ್ತೆ ಅದು ಪ್ರಿಂಟೆಡ್ ಫಾರ್ಮಲ್ಲಿ ಇರಬೇಕು, ಮ್ಯಾನ್ಯುಯಲಲ್ಲಿ ಇರಬಾರ್ದು. ಅಂತಂದರೆ ರಿಟರ್ನ್ ಫಾರ್ಮಲ್ಲಿ ಇರಬಾರ್ದು, ಪ್ರಿಂಟೆಡ್ ಫಾರ್ಮಲ್ಲಿ ಇರಬೇಕು. ಮತ್ತು ಏನೆಲ್ಲ ಥಿಂಗ್ಸನ್ನು ಪರ್ಚೇಸ್ ಮಾಡ್ತಾರೆ ಅದು ಸೀರಿಯಲಿ ನಂಬರ್ಡ್ ಆಗಿರಬೇಕು, ಸೀರಿಯಲ್ ನಂಬರ್ಸನ್ನು ಅಲ್ಲಿ ಮೆನ್ಷನ್ ಮಾಡಿರಬೇಕು. ಮತ್ತು ಆ ಒಂದು ಪರ್ಚೇಸ್ ರಿಕ್ವಿಸಿಷನ್ ಏನಿರುತ್ತೆ ಅದನ್ನು ಎಲ್ಲ ಡಿಪಾರ್ಟ್ಮೆಂಟಿಗೂ ಕೊಡಬೇಕು. ಆ ಒಂದು ಆರ್ಗನೈಸೇಷನಲ್ಲಿ ಬರುವಂತಹ ಎಲ್ಲ ಡಿಪಾರ್ಟ್ಮೆಂಟಿಗೂ ಅದನ್ನು ಇಶ್ಯೂ ಮಾಡಬೇಕು. ನೆಕ್ಸ್ಟು, ಆನ್ ರೆಸಿಪ್ಟ್ ಆಫ್ ರಿಕ್ವಿಸಿಷನ್ ಫ್ರಮ್ ವೇರಿಯಸ್ ಡಿಪಾರ್ಟ್ಮೆಂಟ್, ದ ಪರ್ಚೇಸ್ ಡಿಪಾರ್ಟ್ಮೆಂಟ್ ಶುಡ್ ಸೆಂಡ್ ಎಂಕ್ವೈರಿ ಲೆಟರ್ ಟು ದ ಸಪ್ಲೈಯರ್ಸ್. ಏನದು ಪರ್ಚೇಸ್ ರಿಕ್ವಿಸಿಷನ್ಸನ್ನು ಎಲ್ಲ ಡಿಪಾರ್ಟ್ಮೆಂಟಿಗೆ ಸೆಂಡ್ ಮಾಡಿ ಆದಮೇಲೆ ಆ ಡಿಪಾರ್ಟ್ಮೆಂಟ್ಸಿಂದ ಕಲೆಕ್ಟ್ ಮಾಡ್ತಾರಲ್ವ, ಅದನ್ನು ನೋಡಿಬಿಟ್ಟು ಎಂಕ್ವೈರಿ ಲೆಟರನ್ನು ರೆಡಿ ಮಾಡಬೇಕು. ಅಂತಂದರೆ ಏನೆಲ್ಲ ಥಿಂಗ್ಸನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ ಆ ಥಿಂಗ್ಸ್, ಆ ಮೆಟೀರಿಯಲ್ಸ್ಗೆ ರಿಲೇಟೆಡ್ ಆಗಿ ಏನು ಮಾಡೋವಂಥದ್ದು, ಎನ್ಕ್ವೈರಿಯನ್ನು ಮಾಡೋವಂಥದ್ದು. ರಿಲೇಟೆಡ್ ಆಗಿ ಎನ್ಕ್ವೈರಿ ಲೆಟರ್ಸನ್ನು ರೆಡಿ ಮಾಡಿಬಿಟ್ಟು ಅದನ್ನು
ಸಪ್ಲೈಯರ್ಸ್ಗೆ ಸೆಂಡ್ ಮಾಡಬೇಕು. ನೆಕ್ಸ್ಟು ದ ಪರ್ಚೇಸ್ ಡಿಪಾರ್ಟ್ಮೆಂಟ್ ಆಫ್ಟರ್ ವೆರಿಫೈಯಿಂಗ್ ದ ಕೊಟೇಶನ್ ಶುಡ್ ಪ್ಲೇಸ್ ಆ್ಯನ್ ಆರ್ಡರ್ ವಿತ್ ದ ಸಪ್ಲೈಯರ್. ನೆಕ್ಸ್ಟ್ ಏನು ಮಾಡಬೇಕು, ಒಂದು ಕೊಟೇಶನ್ಸನ್ನು ರೆಡಿ ಮಾಡಬೇಕು. ಏನು ಆರ್ಡರನ್ನು ಪ್ಲೇಸ್ ಮಾಡೋದಕ್ಕೆ ಬೇಕಾಗಿರುವಂಥ ಒಂದು ಕೊಟೇಶನ್ಸನ್ನು ರೆಡಿ ಮಾಡಬೇಕು. ಯಾರು ರೆಡಿ ಮಾಡೋ ಅಂಥದ್ದು? ಪರ್ಚೇಸ್ ಡಿಪಾರ್ಟ್ಮೆಂಟು. ಆ ಒಂದು ಎನ್ಕ್ವೈರಿ ಲೆಟರ್ಸನ್ನು ಸೆಂಡ್ ಮಾಡಿ ಆದಮೇಲೆ ಅಲ್ಲಿಂದ ಬರೋ ಅಂತಹ ಲೆಟರ್ ಏನಿರುತ್ತೆ ಅದನ್ನು ವೆರಿಫಿಕೇಷನ್ಸ್ ಆದಮೇಲೆ ಏನು ಮಾಡೋ ಅಂಥದ್ದು ಅಂತಂದರೆ ಆರ್ಡರ್ಗೆ ರಿಲೇಟೆಡ್ ಆಗಿ ಸಪ್ಲೈಯರ್ಸ್ಗೆ ಒಂದು ಕೊಟೇಶನ್ಸನ್ನು ಸೆಂಡ್ ಮಾಡಬೇಕು. ನೆಕ್ಸ್ಟ್, ಆಲ್ ದ ಪರ್ಚೇಸ್ ಆರ್ಡರ್ಸ್ ಶುಡ್ ಬಿ ಸೈನ್ಡ್ ಓನ್ಲಿ ಬೈ ದ ಪರ್ಚೇಸ್ ಮ್ಯಾನೇಜರ್ ಆರ್ ಎನಿ ರೆಸ್ಪಾನ್ಸಿಬಲ್ ಪರ್ಸನ್ ಆನ್ ಹಿಸ್ ಬಿಹಾಫ್. ಅಂದರೆ ಈ ಪರ್ಚೇಸ್ ಆರ್ಡರ್ಸ್ ಏನು ರೆಡಿ ಮಾಡಿರ್ತಾರೆ ಆ ಪರ್ಚೇಸ್ ಆರ್ಡರ್ಸಿಗೆ ಅಲ್ಲಿರುವಂಥ ಪರ್ಚೇಸ್ ಮ್ಯಾನೇಜರು ಅಂದರೆ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಯಾರಿರ್ತಾರೆ ಅವ್ರ ಹತ್ರ ಸೈನ್ ಆಗಬೇಕು. ಇನ್ ಕೇಸ್ ಅವ್ರು ಇರಲಿಲ್ಲ ಅಂತಂದರೆ ಅವ್ರ ಅಂಡರಲ್ಲಿ ಬರುವಂಥ ರೆಸ್ಪಾನ್ಸಿಬಲ್ ಪರ್ಸನ್ಸು ಅದಕ್ಕೆ ಸೈನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಗೂಡ್ಸ್ ಶುಡ್ ಬಿ ರಿಸೀವ್ಡ್ ಬೈ ಎ ರೆಸ್ಪಾನ್ಸಿಬಲ್ ಅಫಿಷಿಯಲ್ ಆ್ಯಂಡ್ ಎಂಟರ್ಡ್ ಇನ್ ದ ಗೂಡ್ಸ್ ರಿಸೀವ್ಡ್ ನೋಟ್ ಆ್ಯಂಡ್ ದ ಸೇಮ್ ಶುಡ್ ಬಿ ರೆಕಾರ್ಡೆಡ್ ಇನ್ ದ ಸ್ಟಾಕ್ ರಿಜಿಸ್ಟರ್ ಆರ್ ಸ್ಟೋರ್ಸ್ ಲೆಡ್ಜರ್. ಆಮೇಲೆ ಅದೇನು ಆರ್ಡರನ್ನು ಪ್ಲೇಸ್ ಮಾಡಿ ಆದಮೇಲೆ ಏನು ಮಾಡಬೇಕು ಅಂತಂದರೆ ಏನು ಗೂಡ್ಸನ್ನು ರಿಸೀವ್ ಮಾಡ್ಕೊಳ್ತಾರಲ್ವ ಆ ಒಂದು ಗೂಡ್ಸನ್ನು ರಿಸೀವ್ ಮಾಡ್ಕೊಳ್ಳೋ ಅಂಥವ್ರು ಅದನ್ನು ಗೂಡ್ಸ್ ರಿಸೀವ್ಡ್ ನೋಟ್ ಬುಕ್ಕಲ್ಲಿ ಎಂಟರ್ ಮಾಡಬೇಕು. ಮತ್ತು ಅದೇ ರೆಕಾರ್ಡ್ಸನ್ನು ಏನು ಸ್ಟಾಕ್ ರಿಜಿಸ್ಟರ್ಸನ್ನು ಮೇಂಟೈನ್ ಮಾಡಿರ್ತಾರೆ ಇಲ್ಲ ಸ್ಟೋರ್ಸ್ ಲೆಡ್ಜರ್ಸ್ ಅಂತ ಮೇಂಟೈನ್ ಮಾಡಿರ್ತಾರೆ ಅಲ್ಲಿ ರೆಕಾರ್ಡ್ ಮಾಡಬೇಕು. On receipt of invoice from the supplier, the purchase department should check the invoice with the goods received note and verify the rate, discount, quality and quantity of goods. ಏನು ಗೂಡ್ಸನ್ನು ರಿಸೀವ್ ಮಾಡ್ಕೊಂಡು ಆದಮೇಲೆ ಅಲ್ಲಿ ಇನ್ವಾಯ್ಸು ಏನು ಸಪ್ಲೈಯರ್ಸಿಗೆ ಇನ್ವಾಯ್ಸನ್ನು ಕೊಟ್ಟಿರ್ತಾರಲ್ವ ಆ ಒಂದು ಇನ್ವಾಯ್ಸಸ್ಸು ಮತ್ತು ಪರ್ಚೇಸ್ ಡಿಪಾರ್ಟ್ಮೆಂಟ್ ಅವರು ಏನು ಮಾಡಬೇಕಾಗುತ್ತೆ ಅಲ್ಲಿ ರೆಡಿ ಮಾಡಿರುವಂಥ ಇನ್ವಾಯ್ಸು ಅವೆರಡರನ್ನು ಏನು ಮಾಡಬೇಕು ವೆರಿಫೈ ಮಾಡಬೇಕು. ಅಲ್ಲಿ ಮೆನ್ಷನ್ ಮಾಡಿರೋ ಅಂತಹ ರೇಟ್ ಆಗಿರ್ಬೋದು, ಡಿಸ್ಕೌಂಟ್ಸ್ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು, ಕ್ವಾಂಟಿಟಿ ಆಗಿರ್ಬೋದು ಅದನ್ನು ವೆರಿಫಿಕೇಷನ್ಸನ್ನು ಮಾಡಬೇಕಾಗತ್ತೆ. ನೆಕ್ಸ್ಟ್ 9th one, goods received should also be entered in the store's ledger and entries should be made in the bin card. ಗೂಡ್ಸನ್ನು ರಿಸೀವ್ ಮಾಡ್ಕೊಂಡಾದಮೇಲೆ ಸ್ಟೋರ್ಸ್ ಲೆಡ್ಜರ್ಸಲ್ಲಿ ಏನು ಎಂಟ್ರೀಸ್ ಮಾಡಿರ್ತಾರೆ ಅದನ್ನು ಬಿನ್ ಕಾರ್ಡಲ್ಲೂ ಕೂಡ ಎಂಟ್ರೀಸನ್ನು ಹಾಕಬೇಕು. ಆಗ ಕಂಪ್ಯಾರಿಸನನ್ನು ಮಾಡೋದಕ್ಕೆ ಸರಿಯಾಗುತ್ತೆ. ನೆಕ್ಸ್ಟ್, ದ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಶುಡ್ ವೆರಿಫೈ ದ ಪರ್ಚೇಸ್ ಇನ್ವಾಯ್ಸ್ ವಿತ್ ದ ಗೂಡ್ಸ್ ರಿಸೀವ್ಡ್ ನೋಟ್ ಆ್ಯಂಡ್ ಪರ್ಚೇಸ್ ಆರ್ಡರ್ ಬಿಫೋರ್ ಮೇಕಿಂಗ್ ಪೇಮೆಂಟ್. ಏನು ಈ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಏನಿರುತ್ತೆ ಆ ಅಕೌಂಟ್ ಡಿಪಾರ್ಟ್ಮೆಂಟ್ಸ್ ಅವರು ಪರ್ಚೇಸ್ ಇನ್ವಾಯ್ಸಲ್ಲಿ ಇರೋವಂತಹ ಗೂಡ್ಸ್ ಇನ್ಫಾರ್ಮೇಷನ್ಸು ಮತ್ತು ಪರ್ಚೇಸ್ ಆರ್ಡರಲ್ಲಿ ಇರೋವಂತಹ ಗೂಡ್ಸ್ ರಿಲೇಟೆಡ್ ಇನ್ಫಾರ್ಮೇಷನ್ಸ್ ಅದೆರಡನ್ನು ವೆರಿಫೈ ಮಾಡಿಬಿಟ್ಟು ಆಮೇಲೆ ಪೇಮೆಂಟ್ಸನ್ನು ಮಾಡಬೇಕು. ಪೇಮೆಂಟನ್ನು ಮಾಡೋದಕ್ಕಿಂತ ಮುಂಚೆ ಪರ್ಚೇಸ್ ಇನ್ವಾಯ್ಸ್ ಡೀಟೇಲ್ಸು ಮತ್ತು ಪರ್ಚೇಸ್ ಆರ್ಡರ್ ಡೀಟೇಲ್ಸ್ ಎರಡು ಸೇಮ್ ಇದೆಯಾ, ಅಲ್ಲಿರುವಂತಹ ಗೂಡ್ಸನ್ನೇ ಇಲ್ಲೂ ಮೆನ್ಷನ್ ಮಾಡಿದ್ದಾರೆ, ಅಷ್ಟೇ ಯೂನಿಟ್ಸ್ ಇದೆಯಾ, ಅಷ್ಟೇ ಪ್ರೈಸ್ ಇದೆಯಾ, ಅಷ್ಟು ಗೂಡ್ಸು ಬಂದಿದೆಯಾ, ಏನು ಪ್ಲೇಸ್ ಆಗಿದೆ ಆ ಥಿಂಗ್ಸ್ ಎಲ್ಲ ಅಷ್ಟೇ ಇದೆಯಾ ಅಂತ ವೆರಿಫಿಕೇಷನ್ ಮಾಡಿ ಮಾಡೋದಕ್ಕಿಂತ ಮುಂಚೆ ಈ ಪರ್ಚೇಸ್ ಆರ್ಡರ್ಸ್ ಪರ್ಚೇಸ್ ಇನ್ವಾಯ್ಸು ಮತ್ತು ಪರ್ಚೇಸ್ ಆರ್ಡರ್ ಎರಡನ್ನೂ ವೆರಿಫಿಕೇಷನನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟು, ಆಫ್ಟರ್ ಮೇಕಿಂಗ್ ಪೇಮೆಂಟ್ ದ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಶುಡ್ ಅಫಿಕ್ಸ್ ಎ ರಬ್ಬರ್ ಸ್ಟಾಂಪ್ ಆನ್ ದ ಇನ್ವಾಯ್ಸಸ್ ಇನ್ ಆರ್ಡರ್ ಟು ಅವಾಯ್ಡ್ ಡೂಪ್ಲಿಕೇಶನ್ ಆಫ್ ಪೇಮೆಂಟ್. ಏನು ಪೇಮೆಂಟೆಲ್ಲ ಆದಮೇಲೆ ರೆಸಿಪ್ಟನ್ನು ಇರುತ್ತಲ್ವ ಆ ಇನ್ವಾಯ್ಸಸ್ ಇರುತ್ತಲ್ಲ ಆ ಇನ್ವಾಯ್ಸಸ್ ಮೇಲೆ ರಬ್ಬರ್ ಸ್ಟಾಂಪ್ ಮೇಲೆ ಅಫಿಕ್ಸ್ ಮಾಡಬೇಕು. ಇದರಿಂದ ಏನಾಗುತ್ತೆ ಅಂತಂದರೆ ಡೂಪ್ಲಿಕೇಶನ್ಸನ್ನು ಮಾಡುವಂಥ ಚಾನ್ಸಸ್ಸು ಅವಾಯ್ಡ್ ಆಗುತ್ತೆ. ಈಗ ಪರ್ಚೇಸ್ ಡಿಪಾರ್ಟ್ಮೆಂಟಲ್ಲಿ ಬರೋ ಅಂಥವ್ರೆ ಏನು ಮಾಡ್ಬೋದು ಫ್ರಾಡ್ಸನ್ನು ಮಾಡೋವಂಥ ಚಾನ್ಸಸ್ಸು ತುಂಬ ಇರುತ್ತೆ. ಏನು ಪರ್ಚೇಸನ್ನು ಮಾಡಿರ್ತಾರೆ ಆ ಪ್ರೈಸಸನ್ನು ಸುಮ್ಮನೆ ಜಾಸ್ತಿ ತೋರಿಸ್ಬೋದು ಅಥವಾ ಥಿಂಗ್ಸ್ ಜಾಸ್ತಿ ತೋರಿಸ್ಬೋದು, ಅಷ್ಟು ಗೂಡ್ಸನ್ನು ಪರ್ಚೇಸ್ ಮಾಡೇ ಇರೋದಿಲ್ಲ, ಆದರೂ ಕೂಡ ರಾಂಗ್ ಇನ್ಫಾರ್ಮೇಷನ್ಸನ್ನು ತೋರಿಸ್ಬೋದು. ಹಾಗಾಗಿ ಏನು ಇನ್ವಾಯ್ಸಸ್ ಇರುತ್ತೆ ಅದಕ್ಕೆ ರಬ್ಬರ್ ಸ್ಟಾಂಪನ್ನು ಮಾಡಬೇಕು.
Next, at frequent intervals, a responsible person should check the entries in the purchase book with supplier ledger account. ಅದೇ ಲಾಸ್ಟ್ ಏನು ಮಾಡಬೇಕಾಗುತ್ತೆ ಅಂತಂದರೆ ಆ ಪರ್ಚೇಸ್ ಡಿಪಾರ್ಟ್ಮೆಂಟಲ್ಲಿ ಮೇಂಟೈನ್ ಮಾಡಿರ್ತಾರಲ್ವ ಪರ್ಚೇಸ್ ಬುಕ್ಕು, ಆ ಪರ್ಚೇಸ್ ಬುಕ್ಕು ಮತ್ತು ಸಪ್ಲೈಯರ್ ಏನು ಲೆಡ್ಜರ್ ಅಕೌಂಟನ್ನು ಮೇಂಟೈನ್ ಮಾಡಿರ್ತಾರೆ, ಆ ಲೆಡ್ಜರ್ ಅಕೌಂಟ್ಸ್ ಅಂತ ಮಾಡ್ತಾ ಹೋಗ್ತೀವಿ. ಸಪ್ರೇಟ್ ಸಪ್ಲೈಯರ್ಸ್ಗೆ ರಿಲೇಟೆಡ್ ಆಗಿ, ಗೂಡ್ಸಿಗೆ ರಿಲೇಟೆಡ್ ಆಗಿ ಇಂಡಿವಿಜುವಲ್ ಆಗಿ ಲೆಡ್ಜರ್ಸನ್ನು ಮಾಡ್ತೀವಲ್ವ, ಆ ಸಪ್ಲೈಯರ್ ಲೆಡ್ಜರ್ ಅಕೌಂಟು ಮತ್ತು ಪರ್ಚೇಸ್ ಬುಕ್ಕು ಎರಡನ್ನು ಕಂಪ್ಯಾರಿಸನನ್ನು ಮಾಡಬೇಕು. ಯಾರು ರೆಸ್ಪಾನ್ಸಿಬಲ್ ಪರ್ಸನ್ ಇರ್ತಾನೆ ಆ ಒಂದು ಡಿಪಾರ್ಟ್ಮೆಂಟಲ್ಲಿ ಅವನು ಆ ಎಂಟ್ರೀಸನ್ನು ಚೆಕ್ ಮಾಡಬೇಕು. ಎರಡು ಸಿಮಿಲರ್ ಆಗಿದೆಯಾ, ಏನಾದರೂ ಎರರ್ಸ್ ಆಗಿದೆಯಾ ಅಂತ ಚೆಕ್ ಮಾಡಬೇಕು. ಇದಿಷ್ಟು ಪರ್ಚೇಸಸ್ಗೆ ರಿಲೇಟೆಡ್ ಆಗಿ ಆಗುವಂತಹ ಇಂಟರ್ನಲ್ ಚೆಕ್. ಈ ಎಲ್ಲ ಸಿಸ್ಟಮ್ಸನ್ನು ಯೂಸ್ ಮಾಡಿಕೊಂಡು ಏನು ಮಾಡ್ತಾ ಹೋಗ್ತಾರೆ, ಈ ಎಲ್ಲ ಆ್ಯಸ್ ರಿಗಾರ್ಡ್ಸ್ ಪರ್ಚೇಸ್ ರಿಟರ್ನ್ಸ್. ಈಗ ಏನಾಗುತ್ತೆ, ಸಮ್ಟೈಮ್ಸ್ ನಾವೇನು ಪರ್ಚೇಸ್ ಮಾಡಿರ್ತೀವಿ ಆ ಥಿಂಗ್ಸ್ ನಮಗೆ ಆ ಗೂಡ್ಸಲ್ಲಿ ಕೆಲವೊಂದು ಡಿಫಾಲ್ಟ್ ಇರುತ್ತೆ. ಆಗ ಏನು ಮಾಡಬೇಕು, ಅದನ್ನು ವಾಪಸ್ ಮಾಡಬೇಕಾಗುತ್ತೆ. ಅದನ್ನು ನಾವು ಪರ್ಚೇಸ್ ರಿಟರ್ನ್ ಅಂತ ಕರಿತೀವಿ. ಈ ಪರ್ಚೇಸ್ ರಿಟರ್ನ್ಗೆ ರಿಲೇಟೆಡ್ ಆಗಿ ಈ ಪ್ರೊಸೀಜರ್ಸನ್ನು ಫಾಲೋ ಮಾಡಬೇಕಾಗತ್ತೆ. ವೆನ್ ಗೂಡ್ಸ್ ಆರ್ ರಿಟರ್ನ್ಡ್ ಟು ದ ಸಪ್ಲೈಯರ್, ಇಟ್ ಶುಡ್ ಬಿ ಎಂಟರ್ಡ್ ಇನ್ ಪರ್ಚೇಸ್ ರಿಟರ್ನ್ಸ್ ಬುಕ್. ಏನು ಸಪ್ಲೈಯರ್ಗೆ ಗೂಡ್ಸನ್ನು ರಿಟರ್ನ್ ಮಾಡಿರ್ತಾರೆ ಆ ಎಂಟ್ರೀಸನ್ನು ಪರ್ಚೇಸ್ ರಿಟರ್ನ್ ಬುಕ್ಕಲ್ಲಿ ಮೆನ್ಷನ್ ಮಾಡಬೇಕು. ನೆಕ್ಸ್ಟು, ಎ ಕ್ರೆಡಿಟ್ ನೋಟ್ ಶುಡ್ ಬಿ ಒಬ್ಟೈನ್ಡ್ ಫ್ರಮ್ ದ ಸಪ್ಲೈಯರ್ ಫಾರ್ ಈಚ್ ರಿಟರ್ನ್ ಆಫ್ ಗೂಡ್ಸ್ ಆ್ಯಂಡ್ ದ ನೋಟ್ ಶುಡ್ ಬಿ ಅಟ್ಯಾಚ್ಡ್ ಟು ದ ಇನ್ವಾಯ್ಸಸ್. ಅಂದರೆ ಏನು ಪರ್ಚೇಸ್ ರಿಟರ್ನ್ಸನ್ನು ಮಾಡುತ್ತಾರೆ ಅದಕ್ಕೆ ಕ್ರೆಡಿಟ್ ನೋಟನ್ನು ಮಾಡಬೇಕಾಗುತ್ತೆ. ಈಗ ಏನಾದರೂ ಸೇಲ್ಸ್ ರಿಟರ್ನ್ಸ್ ಆಗಿದರೆ ಅದಕ್ಕೆ ಡೆಬಿಟ್ ನೋಟ್ ಅಂತ ಮೆನ್ಷನ್ ಮಾಡ್ತೀವಿ. ಅಲ್ಲಿ ಏನು ಸಪ್ಲೈಯರ್ಸಿಗೆ ಕೊಡುವಂಥ ಕ್ರೆಡಿಟ್ ನೋಟ್ ಏನಿರುತ್ತೆ ಅದ್ರ ಜೊತೆಗೆ ಇನ್ವಾಯ್ಸಸ್ನ ಅಟ್ಯಾಚ್ ಮಾಡಬೇಕಾಗತ್ತೆ. ನೆಕ್ಸ್ಟ್, ದ ಪರ್ಚೇಸ್ ಡಿಪಾರ್ಟ್ಮೆಂಟ್ ಶುಡ್ ಚೆಕ್ ಸಚ್ ಅಡ್ವೈಸ್ ನೋಟ್ ವಿತ್ ಇನ್ವಾಯ್ಸ್ ಆ್ಯಂಡ್ ಎಂಟರ್ ಇನ್ ಪರ್ಚೇಸ್ ರಿಟರ್ನ್ಸ್ ಬುಕ್. ಪರ್ಚೇಸ್ ಡಿಪಾರ್ಟ್ಮೆಂಟ್ ಏನು ಮಾಡಬೇಕು, ಆ ಒಂದು ಏನು ಗೂಡ್ಸನ್ನು ರಿಟರ್ನ್ ಮಾಡ್ತಾ ಇರ್ತಾರೆ ಆ ಗೂಡ್ಸಿಗೆ ರಿಲೇಟೆಡ್ ಆಗಿ ಅಡ್ವೈಸನ್ನು ಮಾಡಬೇಕಾಗುತ್ತೆ. ಅದು ಏನು ಗೂಡ್ಸಲ್ಲಿ ಏನು ಡಿಫಾಲ್ಟ್ ಇದೆ, ಏನು ಪ್ರಾಬ್ಲಮ್ ಆಗಿದೆ, ಬ್ರೋಕ್ ಏನಾದರೂ ಆಗಿದ್ದರೆ ಅದಕ್ಕೆ ರಿಲೇಟೆಡ್ ಆಗಿ ಡೀಟೇಲ್ಸನ್ನು ಕೊಡಬೇಕಾಗುತ್ತೆ. ಮತ್ತು ಆ ಒಂದು ಇನ್ವಾಯ್ಸ್ ಜೊತೆಗೆ ಏನು ಮಾಡಬೇಕಾಗುತ್ತೆ, ಪರ್ಚೇಸ್ ರಿಟರ್ನ್ ಬುಕ್ಕಲ್ಲಿ ಏನಕ್ಕೋಸ್ಕರ ಆ ಒಂದು ಗೂಡ್ಸನ್ನು ವಾಪಸ್ ಮಾಡಿದ್ವಿ ಅಂತ ಎಂಟರ್ ಮಾಡಬೇಕಾಗತ್ತೆ. ನೆಕ್ಸ್ಟು, ವೆನ್ ಓನ್ಲಿ ಪಾರ್ಟ್ ಆಫ್ ದ ಗೂಡ್ಸ್ ಆರ್ ರಿಟರ್ನ್ಡ್ ಟು ದ ಸಪ್ಲೈಯರ್, ದ ಗೂಡ್ಸ್ ವಿಚ್ ಸಮ್ ಪಾರ್ಟ್ಸನ್ನು ಮಾತ್ರ ರಿಟರ್ನ್ ಮಾಡಿರ್ತಾರೆ, ಇನ್ನು ಉಳಿದಿದ್ದನ್ನು ಆಕ್ಸೆಪ್ಟ್ ಮಾಡಿರ್ತಾರೆ. ಅವುಗಳನ್ನ ಸ್ಟೋರ್ಸ್ ಲೆಡ್ಜರ್ಸಲ್ಲಿ ಎಂಟರ್ ಮಾಡಬೇಕು. ಅಂದರೆ ಪೂರ್ತಿ ಗೂಡ್ಸನ್ನು ರಿಟರ್ನ್ ಮಾಡಿರೋದಿಲ್ಲ, ಎಷ್ಟು ಗೂಡ್ಸನ್ನು ಆಕ್ಸೆಪ್ಟ್ ಮಾಡಿರ್ತಾರೆ ಅದನ್ನು ಸ್ಟೋರ್ಸ್ ಲೆಡ್ಜರಲ್ಲಿ ಮೇಂಟೈನ್ ಮಾಡಬೇಕು. ಈ ರೀತಿ ಪ್ರೊಸೀಜರ್ಸನ್ನು ಫಾಲೋ ಮಾಡೋದ್ರಿಂದ, ಈ ಸಿಸ್ಟಮನ್ನು ಫಾಲೋ ಮಾಡೋದ್ರಿಂದ ಪರ್ಚೇಸ್ ರಿಟರ್ನ್ಸಿಗೆ ರಿಲೇಟೆಡ್ ಆಗಿ ಇಂಟರ್ನಲ್ ಚೆಕ್ ಅನ್ನೋದು ಆಗ್ತಾ ಹೋಗುತ್ತೆ. ಹೀಗೆ ಪರ್ಚೇಸ್ ರಿಲೇಟೆಡ್ ಆಗಿ ಈ ಸಿಸ್ಟಮ್ಸಲ್ಲಿ ನಾವು ಏನು ಮಾಡ್ಬೋದು, ಇಂಟರ್ನಲ್ ಚೆಕ್ಕನ್ನು ಮಾಡ್ಬೋದು. ಈ ಇಂಟರ್ನಲ್ ಚೆಕ್ಕಿಂದ ಆ ಒಂದು ಪರ್ಚೇಸ್ ರಿಲೇಟೆಡ್ ಆಗಿ ಆಗುವಂತಹ ಫ್ರಾಡ್ಸ್ ಆಗಿರ್ಬೋದು, ಎರರ್ಸ್ ಆಗಿರ್ಬೋದು, ಅದೆಲ್ಲದೂ ಕೂಡ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಇದಿಷ್ಟು ಇಂಟರ್ನಲ್ ಚೆಕ್ ಆ್ಯಸ್ ರಿಗಾರ್ಡ್ಸ್ ಪರ್ಚೇಸಸ್. ಇದು ನಿಮಗೆ 5 ಮಾರ್ಕಿಗೆ ಕೇಳೋ ಅಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಎಕ್ಸ್ಪ್ಲೈನ್ ದ ಕಾನ್ಸೆಪ್ಟ್ ಆಫ್ ಇಂಟರ್ನಲ್ ಚೆಕ್ ಆ್ಯಸ್ ರಿಗಾರ್ಡ್ಸ್ ಪರ್ಚೇಸಸ್ ಅಂತ ಕೇಳ್ಬೋದು. ಆಗ ಈ ಪಾಯಿಂಟ್ಸನ್ನು ಮೆನ್ಷನ್ ಮಾಡಿ. ನಿಮಗೆ ಕ್ಯಾಶ್ ಸೇಲ್ಸ್ ಆಗಿರ್ಬೋದು, ಪರ್ಚೇಸಸ್ ಆಗಿರ್ಬೋದು, ಕ್ಯಾಶ್ ಬುಕ್ ಆಗಿರ್ಬೋದು, ಮತ್ತು ವೇಜಸ್ ಆಗಿರ್ಬೋದು, ಈ 4 ಕಾನ್ಸೆಪ್ಟ್ ಮೇಲೆ ನಿಮಗೆ 5 ಮಾರ್ಕಿಗೆ ಕೇಳುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಹಾಗಾಗಿ ಈ ಕಾನ್ಸೆಪ್ಟ್ಗಳು ಹಾಗಂದರೆ ಏನು ಅಂತ ಅಟ್ಲೀಸ್ಟ್ ತಿಳ್ಕೊಂಡಿದ್ರೆ ಆಮೇಲೆ ಪಾಯಿಂಟ್ ವೈಸು ಮಾಡ್ತಾ ಹೋಗ್ಬೋದು. ಈ ವೇಜಸ್ಸು ಮತ್ತು ಕ್ಯಾಶ್ ಸೇಲ್ಸಿಗೆಲ್ಲ ಡಿವಿಷನ್ಸ್ ಬರ್ತಾ ಹೋಗುತ್ತೆ. 3-4 ಡಿವಿಷನ್ಸಲ್ಲಿ ಇಂಟರ್ನಲ್ ಚೆಕ್ ಆಗ್ತಾ ಹೋಗುತ್ತೆ. ಅವುಗಳನ್ನೆಲ್ಲ ನೀಟಾಗಿ ನೋಡ್ಕೊಳ್ಳಿ. ಓಕೆ, ಇದಿಷ್ಟು ಇವತ್ತಿನ ಕಾನ್ಸೆಪ್ಟು. ಥ್ಯಾಂಕ್ ಯು ಆಲ್.